ಎಸ್ ಗುತ್ತಿಗೆ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರ ಇದೀಗ ಆ ಒಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಮೇಲೆ ಮುಗಿಬೀಳೋಕೆ ಬಿಜೆಪಿ ತಂತ್ರ ಹೂಣ್ತಾ ಇದೆ. ಸರ್ಕಾರದ ವಿರುದ್ಧ ಕೇಸರಿ ನಾಯಕರಿಗೆ ಒಂದು ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಅದೇ ಅಲ್ಪಸಂಖ್ಯಾತರ ಹೆಸರಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಅದು. ಕೈ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ವಿಪಕ್ಷಗಳು ಸಜ್ಜಾಗಿ ನಿಂತಿವೆ. ಮೀಸಲಾತಿ ವಿರುದ್ಧ ಹೋರಾಟಕ್ಕೆ ವರಿಷ್ಠರೇ ಸೂಚನೆ ಕೊಟ್ಟಿದ್ದಾರಂತೆ. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪ್ರೊಟೆಸ್ಟ್ಗೆ ತಯಾರಿಗಳನ್ನ ಕೂಡ ನಡೆಸಿಕೊಂಡಿವೆ. ಕಾನೂನು ಹೋರಾಟಕ್ಕೂ ಸಿದ್ಧತೆಯನ್ನ ವಿಪಕ್ಷಗಳು ನಡೆಸಿವೆ. ಇದರಲ್ಲಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲು ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಇವತ್ತು ಹೋರಾಟ ಮಾಡೋಕೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ರೆಡಿಯಾಗಿವೆ. ಇದೀಗ ಹತ್ತತ್ರ ಸರ್ಕಾರಿ ಗುತ್ತಿಗೆಗಳಲ್ಲಿ ಅಲ್ಪಸಂಖ್ಯಾತರಿಗೆ 4% ಮೀಸಲಾತಿ ಕೊಡ್ತೀವಿ ಅಂತೇನೋ ಅನೌನ್ಸ್ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಅದರ ವಿರುದ್ಧ ಇದು ಅಸಂವಿಧಾನಿಕ, ಇದು ಸರ್ಕಾರದ ತೀರ್ಮಾನ ಇದೆಯಲ್ಲ ಸರಿ ಇಲ್ಲ, ಇದು ಅಸಂವಿಧಾನಿಕ. ಇದರ ವಿರುದ್ಧ ಸೋಮವಾರದಿಂದ ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದರು. ಇದರ ನಡುವೆ ಇದು ಕೋರ್ಟಲ್ಲೂ ಕೂಡ ತೀರ್ಮಾನ ಆಗುತ್ತೆ ಅಂತ, ಸುಪ್ರೀಂ ಕೋರ್ಟ್ ಇದನ್ನು ನೋಡ್ಕೊಳ್ಳುತ್ತೆ ಅಂತ ಯಡಿಯೂರಪ್ಪ ಅವರು ಹೇಳಿದರು. ಇಂಡೈರೆಕ್ಟ್ ಆಗಿ ಇದನ್ನ ಕಾನೂನು ಹೋರಾಟ ಮಾಡ್ತೀವಿ ಅಂತ ಕೂಡ ಸೂಚನೆ ಕೊಟ್ಟಿದ್ರು. ಇವತ್ತು ಯಾವ ರೀತಿಯಾಗಿ ಇದನ್ನ ತಗೊಂಡು ಹೋಗುತ್ತೆ ಬಿಜೆಪಿ ಅಂಡ್ ಜೆಡಿಎಸ್ ಜಂಟಿಯಾಗಿ, ಸದನದ ಹೊರಗೆ ಏನಾದರೂ ಪ್ರತಿಭಟನೆ ಮಾಡ್ತಾರಾ ಏನು ಎತ್ತ, ಇದ್ರ ಬಗ್ಗೆ ಕಾದು ನೋಡಬೇಕಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಒಂದು ಒಳ್ಳೆ ಅಸ್ತ್ರ ಸಿಕ್ಕಂತಾಗಿದೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಸರ್ಕಾರದ ಕಾಲೆಳೆಯೋಕೆ. ಯಾವ ರೀತಿಯಾಗಿ ಇದನ್ನ ಬಳಸ್ಕೊಳ್ಳುತ್ತವೆ ಅಂತ? ಖಂಡಿತ ವಿದ್ಯಾ, ಏನು ರಾಜ್ಯ ಸರ್ಕಾರದ ಬಜೆಟ್ ನಲ್ಲೂ ಕೂಡ ಮುಸ್ಲಿಮರಿಗೆ ಒಂದಿಷ್ಟು ಮೀಸಲಾತಿಗಳನ್ನ, ಅದರಲ್ಲೂ ಕೂಡ ಕೆಲವೊಂದಿಷ್ಟು ಅನುದಾನವನ್ನು ನೀಡಿತ್ತು ಅನ್ನುವಂತ ಆರೋಪವನ್ನ ಬಿಜೆಪಿ ಮಾಡಿತ್ತು. ಅದರ ಜೊತೆಗೆ ಇದು ಹಲಾಲ್ ಬಜೆಟ್, ಬಿರಿಯಾನಿ ಬಜೆಟ್ ಅನ್ನುವಂತ ಟೀಕೆಯನ್ನ ಮಾಡಿತ್ತು. ಅದಾದ ಬಳಿಕ ಇದೀಗ ಕ್ಯಾಬಿನೆಟ್ ನಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡುವಂತಹ ವಿಚಾರವನ್ನ ಅನುಮೋದನೆ ನೀಡಿರುವುದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಕೇಸರಿ ಪಡೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಲು ಸದನದ ಒಳಗೆ ಸದನದ ಹೊರಗೆ ಹೋರಾಟಕ್ಕೆ ಇದೀಗ ಪ್ಲಾನ್ ಅನ್ನ ಮಾಡಿರುವಂತದ್ದು. ವಿಜೇಂದ್ರ ಈಗಾಗಲೇ ಒಂದು ಘೋಷಣೆಯನ್ನು ಮಾಡಿರುವಂತದ್ದು, ನಾವು ಈ ಒಂದು ಹೋರಾಟವನ್ನ ಮಾಡ್ತೀವಿ, ಯಾಕಂದ್ರೆ ಜಾತಿ ಆಧಾರಿತ ಮೀಸಲಾತಿಯನ್ನ ಕೊಡುವುದು ತಪ್ಪು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಇದನ್ನ ಖಂಡನೆ ಮಾಡ್ತಾ ಇದೆ. ಅದರ ಜೊತೆಗೆ ಹಿಂದೆ SC/STಗೆ ನೀಡಲಾಗ್ತಿದ್ದಂತ 1 ಕೋಟಿ ಮೀಸಲಾತಿಯನ್ನ ಈಗ 2 ಕೋಟಿಗೆ ವಿಸ್ತರಿಸಿ ಮುಸ್ಲಿಮರಿಗೆ ಈ ಒಂದು ಮೀಸಲಾತಿಯನ್ನ ನೀಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ಕಾನೂನು ಬಾಹಿರ ಅನ್ನುವಂತಹ ವಿಚಾರವನ್ನು ಕೂಡ ಇದೀಗ ಮುನ್ನೆಲೆಗೆ ತಂದಿರುವಂತದ್ದು. ಇವತ್ತು ಸದನದಲ್ಲಿ ಈ 2 ವಿಚಾರಗಳು, ಮುಸ್ಲಿಮರಿಗೆ ನೀಡುವಂತಹ ಮೀಸಲಾತಿ ವಿಚಾರ, ಬಜೆಟ್ ನಲ್ಲಿ ನೀಡುವಂತಹ ವಿಚಾರವನ್ನು ಇಟ್ಕೊಂಡೇ ಬಿಜೆಪಿ ಸದನದೊಳಗೆ ಧರಣಿ ಮಾಡುವಂತದ್ದು, ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕುವ ಕೆಲಸಕ್ಕೆ ಮುಂದಾಗುವಂತದ್ದು. ಯಾಕೆ ಮುಸ್ಲಿಮರ ಓಲೈಕೆ ರಾಜಕಾರಣವನ್ನ ಬಿಜೆಪಿ ರಾಜ್ಯ ಸರ್ಕಾರ ಮಾಡ್ತಿದೆ ಅನ್ನೋ ಆರೋಪವನ್ನ ಬಿಜೆಪಿ ಮಾಡ್ತಾನೆ ಬರ್ತಾ ಇತ್ತು. ಇದೀಗ ಮತ್ತೊಂದು ಅಸ್ತ್ರ ಅವರಿಗೆ ಸಿಕ್ಕಿದೆ. ಕಾನೂನು ಹೋರಾಟಕ್ಕೂ ಕೂಡ ಇದೀಗ ಮುನ್ನಡೆಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗಮನಿಸಬೇಕಂದ್ರೆ ಹೈಕಮಾಂಡ್ ನಾಯಕರೇ ಇದರ ವಿರುದ್ಧ ಹೋರಾಟ ಮಾಡಿ ಅನ್ನುವಂತ ಸೂಚನೆಯನ್ನ ನೀಡುವುದರಿಂದ ಬಿಜೆಪಿ ನಾಯಕರಿಗೆ ಇದು ಅನಿವಾರ್ಯ ಹೋರಾಟವಾದರೂ ಕೂಡ ಈ ಒಂದು ಹೋರಾಟದ ಮೂಲಕ ರಾಜ್ಯ ಸರ್ಕಾರವನ್ನ ಯಾವ ರೀತಿ ಕಟ್ಟಿ ಹಾಕಬೇಕು, ಸದನ ಇನ್ನೊಂದು ವಾರ ಕಾಲ ನಡೆಯುತ್ತೆ, 1 ವಾರದ ಒಳಗೆ ಈ ಒಂದು ಮೀಸಲಾತಿ ಆದೇಶವನ್ನ ಹಿಂತೆಗೆದುಕೊಳ್ಬೇಕು. ಅದರ ಜೊತೆಗೆ ಸದನದಲ್ಲಿ ಈ ವಿಚಾರ ಮಂಡನೆಗೆ ಬಂದ್ರೆ ಅದನ್ನ ವಿರೋಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಇದೀಗ ಸಿದ್ಧವಾಗಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.